ಹಾಯ್ ಫ್ರೆಂಡ್ಸ್, ನಾನು ಇದನ್ನು ಟೈಮ್ ಪಾಸಿಗೆ ಮಾಡಿಲ್ಲ ಫ್ರೆಂಡ್ಸ್. ಈಗ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಮಕ್ಳಿಗೆ ಒಂಚೂರು ಎಚ್ಚೆತ್ಕೊಳ್ಳಿ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ನಾನು ಮೊಬೈಲ್ ನೋಡಿದೆ, ರೀಲ್ಸ್ ನೋಡಿದೆ, ಹಾಗೆ ಚೆನ್ನಾಗಿ ನೋಡ್ತಾ ಕೂತ್ಕೊಂಡೆ. ಟೈಮು ಎಷ್ಟೊತ್ತಾಯಿತು ಅಂದರೆ 12 ಗಂಟೆ ಆಯಿತು. ಕಣ್ಣುರಿ ಬಂತು, ನನಗೆ ನಿದ್ದೆ ಬಂತು ಫ್ರೆಂಡ್ಸ್. ಇವಾಗ ನಮ್ಮಮ್ಮ ನನ್ನನ್ನು ಕರೀತಾರೆ, ನನಗೆ ಓದೋಕ್ಕೆ ಮನಸ್ಸಿಲ್ಲ. ಈಗ ನಾನು ಎಷ್ಟು ಟೈಮ್ ಪಾಸ್ ಮಾಡಿದ್ದೀನಿ ಅಂದರೆ, ನಾನು ಓದ್ತಾ ಇದ್ದೀನಿ ಅಂತ ಅಮ್ಮಂಗೆ ಸುಳ್ಳು ಹೇಳಿ ನಾನು ಹಂಗೆ ತೂಕಡಿಕೆ ಮಾಡ್ಕೊಂಡು ಮಲ್ಕೊಂಡೆ ಫ್ರೆಂಡ್ಸ್. ಎಕ್ಸಾಮ್ ದಿನ ಹತ್ರ ಬಂತು, ನಾನು ಏನೂ ಓದಿಲ್ಲ ಫ್ರೆಂಡ್ಸ್. ಪೇಪರ್ ನೋಡಿದೆ, ದೇವ್ರು ಬಿಡ್ಕೋತಾ ಇದ್ದೀನಿ ಪೇಪರ್ ಈಸಿ ಬರಲಿ ಅಂತ. ಪೇಪರ್ ನೋಡ್ತೀನಿ, ತುಂಬ ಕಷ್ಟ ಇತ್ತು, ನಾನು ಓದಿದ್ದು ಯಾವುದೂ ಬಂದಿಲ್ಲ. ಪ್ಲೀಸ್ ಯಾವಾಗಲೂ ಅಮ್ಮನ ಮಾತನ್ನ ಕೇಳಿ ಫ್ರೆಂಡ್ಸ್. ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಆಲ್ ದ ಬೆಸ್ಟ್. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್. ಯಾರು ಈ ತಪ್ಪನ್ನ ಮಾಡಬೇಡಿ, ಕಷ್ಟಪಟ್ಟು ಓದ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.